ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಶಿವಾಜಿ ಜಯಂತಿಯ ವೇಳೆ ಕಲ್ಲು ತೂರಾಟ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಮನೆ ಮೇಲೆ ನಿಂತು ಬಾಲಕನೊಬ್ಬ ಕಲ್ಲು ತೂರಿರುವ ವಿಡಿಯೋ ಇದು. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಾಗಿತ್ತು ಘಟನೆ. ಶಿವಾಜಿ ಜಯಂತಿ ಆಚರಣೆ ವೇಳೆ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ಒಂದು ಹುಡುಗ, ಚಿಕ್ಕ ಹುಡುಗ, ಬಾಲಕ ಅಂತ ಇದ್ದಾರೆ, ಎಷ್ಟು ವರ್ಷ ಅಂತ ಎಕ್ಸಾಕ್ಟ್ ಆಗಿ ಹೇಳಿಲ್ಲ, ಕಲ್ಲು ಹೊಡೆದಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಇದನ್ನ ನಾವುಗಳು ನೋಡಿ ಎಷ್ಟು ಆಶ್ಚರ್ಯ ಪಡ್ಕೊಳ್ತೀವಿ, ಯಪ್ಪ ಏನು ಇವ್ರುಗಳ ಮನಸ್ಥಿತಿ ಅನ್ಕೊಳ್ತೀವಿ. ಇದೆಲ್ಲ ಮ್ಯಾಟರ್ ಆಗೋದಿಲ್ಲ. ಮನೆಯಲ್ಲಿ ಮಕ್ಕಳು, ನಿಮ್ಮ ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದ್ದೀರಿ? ಕಲ್ಲು ತಗೊಂಡು ಹೊಡಿ, ಬಾಂಬ್ ತಗೊಂಡು ಹಾಕು, ಯಾರನ್ನು ಹಾಳು ಮಾಡ್ತಾ ಇದ್ದೀರಿ? ಬೇರೆ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ. ಹಬ್ಬಬ್ಬ ಅಂದರೆ ಅಲ್ಲೊಂದು ಗಲಾಟೆ ಆಗ್ಬೋದು, ಗಲಾಟೆ ಆದಮೇಲೆ ತಣ್ಣಗಾಗುತ್ತೆ, ಶಾಂತಿಯುತ ಒಂದು ಸಭೆ ಅಂತ ಮಾಡ್ತಾರೆ. ಬಟ್ ನಿಮ್ಮ ಮಗನ ತಲೆಯಲ್ಲಿ ಇದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಕಲ್ಲು ಹಾಕ್ದವ್ನು ನಾಳೆ ಬಾಂಬ್ ಹಾಕ್ತಾನೆ, ನಾಳೆ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಿಗೆ ಕೈ ಹಾಕ್ತಾರೆ. ಸೊ ನಿಮ್ಮ ಮಕ್ಕಳನ್ನ ನೀವು ಮನೇಲಿ ಹಾಳು ಮಾಡ್ತಾ ಇದ್ದೀರಿ. ಆ ಹುಡುಗನಿಗೆ ಹೆಂಗ್ರಿ ತಲೆಗೆ ಹೋಗುತ್ತೆ ಕಲ್ಲು ತಗೊಂಡು ಹೊಡಿಬೇಕು ಅಂತ? ಏನು ಮನೆಗಳಲ್ಲಿ ಅಥವಾ ಮಸೀದಿಗಳಲ್ಲಿ ಚರ್ಚೆ ಮಾಡ್ತೀರಿ ಅನ್ನೋದು ಕೂಡ ಪ್ರಸ್ತಾಪ ಮತ್ತೊಂದ್ಸಲ ಆಗಲ್ವಾ? ಡೆಫಿನೆಟ್ಲಿ ಎಸ್, ಎಲ್ಲ ಮಸೀದಿಗಳಲ್ಲೂ ಕೂಡ ಬೇಡವಾಗಿರೋದೇ ಹೇಳ್ಕೊಡಲ್ಲ. ಆದರೆ ರಂಜಾನ್ ಟೈಮ್ನಲ್ಲಿ ದೇವ್ರ ಬಗ್ಗೆ ಅಪಾರ ಪ್ರಮಾಣದಲ್ಲಿ ಪ್ರೇಯರ್ ಮಾಡುವಾಗ ಅಲ್ಲಿ ಗುಂಪು ಒಂದು ಒದ್ದಾಡ್ತಾ ಇರುತ್ತೆ, ಜಗಳದಲ್ಲಿರ್ತಾರೆ. ಈ ಹುಡುಗ ಬಂದು ಅಷ್ಟು ದೊಡ್ಡ ಕಲ್ಲು ತಗೊಂಡು ಎಸೆಯಕ್ಕೆ ಹೋಗ್ತಾನೆ ಅಂದರೆ ಅವನ ತಲೆಗೆ ಇದನ್ನು ತುಂಬಿದ್ಯಾರ್ರಿ? ಹಾಗಾದ್ರೆ ಯಾರು ತುಂಬಿರ್ತಾರೆ? ಒಂದು ಮನೆಯವರು ಇಲ್ಲ ಮೌಲಾನಗಳು. ಯಾರು ತಗಂತೀರಿ ಜವಾಬ್ದಾರಿನ? ಈಗ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.